ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡೋಕ್ಕೆ ಬಂದಿದ್ದೀನಿ ಶೇಂಗಾ ಇಟ್ಕೊಂಡು ಅಂದರೆ ಶೇಂಗಾ ಪುಡಿ ಚಟ್ನಿ ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮಾಡ್ಕೊಳ್ತಾ ಇದ್ವಿ ಮನೆಗೆ ಅಂತೇಳ್ಬಿಟ್ಟು. ಏನಿಲ್ಲ, ಈ ಥರ ಶೇಂಗಾನ ತೊಗೊಂಡ್ಬಿಟ್ಟು ನೀಟಾಗಿ ಕಸ ಕಡ್ಡಿ ಎಲ್ಲ ತೆಗೆದು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಬೇಕು. ಅಂದರೆ ಕಲರ್ ಸ್ವಲ್ಪ ಟರ್ನ್ ಆಗಿ ಸಿಪ್ಪೆಲ್ಲ ಸ್ವಲ್ಪ ಬಿಟ್ಕೊಳ್ಳೋ ಥರ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಫುಲ್ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ನೋಡಿ, ಈ ಥರ ನೀಟಾಗಿ ಡ್ರೈ ರೋಸ್ಟ್ ಆಗಿರೋದನ್ನು ಒಂದು ತಟ್ಟೆಗೆ ತಕ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಸಿಪ್ಪೆನೆಲ್ಲ ಬಿಡಿಸ್ಬೇಕು. ಬೆಳ್ಳುಳ್ಳಿ ತೊಗೊಳ್ಳಿ, ಒಂದು 3ರಿಂದ 4 ಬೆಳ್ಳುಳ್ಳಿ. ಜವಾರಿದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಅದಿರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿಪ್ಪೆನೆಲ್ಲ ತೆಗ್ದುಬಿಟ್ಟು ಹಾಕಬೇಕಾಗುತ್ತೆ. ಮೊದಲೇ ಇದನ್ನು ಸ್ವಲ್ಪ ಚಚ್ಬಿಟ್ಟು ಈ ಥರ ಚಚ್ಬಿಟ್ಟು ಇಟ್ಕೊಂಡ್ರೆ ಮಿಕ್ಸಿನಲ್ಲಿ ಹಾಕಿದಾಗ ಅವು ನೀಟಾಗಿ ಸ್ವಲ್ಪ ಗ್ರೈಂಡ್ ಆಗ್ತವೆ. ಇಲ್ಲಾಂದರೆ ಗ್ರೈಂಡ್ ಆಗಲ್ಲ, ಹಾಗೆ ಉಳ್ಕೊಂಡ್ಬಿಡುತ್ತೆ. ನೋಡಿ, ಈಗ ಕಾಳು ಆರಿದೆ. ಈ ಥರ ಸ್ವಲ್ಪ ಸಿಪ್ಪೆನ ಎಷ್ಟು ಸಾಧ್ಯನೋ ಅಷ್ಟು ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದಾದ ನಂತರ ಒಂದು ಜಾರಿನಲ್ಲಿ ಹಾಕಿಬಿಟ್ಟು, ಒಂದು ದೊಡ್ಡ ಮಿಕ್ಸರ್ ಜಾರ್ ಬರುತ್ತಲ್ಲ ಅದರಲ್ಲಿ ಹಾಕಬೇಕು. ಸಣ್ಣ ಜಾರಲ್ಲಿ ಬೇಡ, ಫುಲ್ ನುಣ್ಣಗಾಗೋಗುತ್ತೆ. ಇದನ್ನು ಮಿಕ್ಸಿ ಮಾಡೋದ್ರಲ್ಲಿ ಇರೋದು ಇದ್ರ ಟೇಸ್ಟು. ಏನಂದರೆ ಫುಲ್ ಒಂದೇ ಸಲಿಗೆ ರನ್ ಮಾಡಬಾರ್ದು ಮಿಕ್ಸಿನ. ಆಫ್ ಆನ್ ಥರ ಮಾಡ್ಕೊಂಡ್ಬಿಟ್ಟು ಒಂಥರ ಪೌಡರ್ ಟೈಪ್ ಮಾಡ್ಕೋಬೇಕು. ಇಟ್ಟಿದ್ರೆ ಕೈಗೆ ಅಂಟದಿರೋ ಥರ ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಸಾಕು. ಈಗ ಆ ಪೌಡರ್ಗೆ ನಾವು ಖಾರ ಪುಡಿ, ಉಪ್ಪುನ ಹಾಕ್ಕೊಬೇಕು. ಮತ್ತು ಈ ಹಂತದಲ್ಲಿ ನಾವು ಬೆಳ್ಳುಳ್ಳಿನ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಚಚ್ಚಿಟ್ಕೊಂಡಿರ್ಬೇಕು, ಇಲ್ಲಾಂದರೆ ಅದು ಮಿಕ್ಸಿ ಆಗೋದಿಲ್ಲ, ಹಾಗೆ ಉಳ್ಕೊಂಡ್ಬಿಡುತ್ತೆ. ಲಾಸ್ಟಲ್ಲಿ ಈ ಥರ ತುರಿದಿರ್ತಕ್ಕಂಥ ಬೆಲ್ಲನ ಹಾಕಬೇಕು. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಡ್ರೆ. ಬಟ್ ನಿಮ್ಗೆ ಇಷ್ಟ ಇಲ್ಲ, ಸ್ವೀಟ್ ಅನಿಸಿದರೆ ಸ್ಕಿಪ್ ಮಾಡ್ಬೋದು ಬೆಲ್ಲನ. ಬಟ್ ನಮಗೆ ತುಂಬ ಇಷ್ಟ ಬೆಲ್ಲ ಹಾಕಿರೋದು, ಒಂಥರ ಟೇಸ್ಟೇ ಎನ್ಹ್ಯಾನ್ಸ್ ಆಗುತ್ತೆ. ಸೊ ದಟ್ ಹಾಕ್ಕೊತೀವಿ ನಾವು. ಈಗ ರೆಡಿಯಾಗಿದೆ. ಇದನ್ನು ಕಡಕ್ಲು ರುಚಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋದಾಗ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ ಇದಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮೊಸರಿನ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ. ಹಾಗೆ ತಿಂಡಿಗಳು ಅಂದರೆ ಅವಲಕ್ಕಿ, ಉಪ್ಪಿಟ್ಟು, ಯಾವುದಕ್ಕೆ ಬೇಕಾನ ಇದು ಚೆನ್ನಾಗಿರುತ್ತೆ ಖಾರವಾಗಿರೋ ತಿಂಡಿಗಳಿಗೆ. ಸೊ ನಮ್ಮ ಈ ಶೇಂಗಾ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.